ಈ ಅವರೆಕಾಳು ಸೀಸನಲ್ಲಿ ಮತ್ತೊಂದು ಮಿಸ್ ಮಾಡ್ದಂಗೆ ಮಾಡುವಂತಹ ಕುರುಕುಲ್ ತಿಂಡಿ ಅಂತ ಅಂದರೆ ಈ ಅವರೆಕಾಳು ಮಿಕ್ಸ್ಚರ್. ಇವತ್ತಿನ ವಿಡಿಯೋದಲ್ಲಿ ನಾವು ಗರಿ ಗರಿಯಾದ ಸೂಪರ್ ಟೇಸ್ಟಿಯಾದ ಅವರೆಕಾಯಿ ಮಿಕ್ಸ್ಚರ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಸಿಂಧು, ಟರ್ನ್ ಸಿಂಧು 5391 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಗ್ರೂಪಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಅವರೆಕಾಯಿ ಮಿಕ್ಸ್ಚರ್ ಮಾಡೋ ಹಿಂದಿನ ದಿವಸ ಅವರೆಕಾಳನ್ನು ರಾತ್ರಿವಿಡೀ ನೆನೆಸಿಡಿ. ಬೆಳಗ್ಗೆ ಹಿಚ್ಕಿದ ಅವರೆಕಾಳನ್ನು ಈ ರೀತಿಯಾದ ಒಂದು ಕಾಟನ್ ಕರ್ಚೀಫ್ ಮೇಲೆ ಸ್ವಲ್ಪ ಹಾರೋದಕ್ಕೆ ಬಿಡಿ. ಎಣ್ಣೆಯಲ್ಲಿ ಹಾಕಿ ಕರಿಯುವಾಗ ಜಾಸ್ತಿ ನೀರಾಗಿರಬಾರ್ದು. ಅವರೆಕಾಳು ಸ್ವಲ್ಪ ಡ್ರೈ ಆಗಿರಬೇಕು. ನೀವು ಹಾಗೆ ಹಿಚ್ಕಿದ ತಕ್ಷಣನೇ ಎಣ್ಣೆಯಲ್ಲಿ ಹಾಕಿ ಬಿಟ್ಟಿದ್ದೀರ ಅಂದರೆ ಮುಖಕ್ಕೆ ಸಿಡಿದು ಬಿಡುತ್ತೆ. ಸೊ ಅದಕ್ಕೆ ಈ ರೀತಿಯಾದ ಒಂದು ಕಾಟನ್ ಕರ್ಚೀಫ್ ಮೇಲೆ ನೀರು ಇಳ್ಕೊಳ್ಳೋ ಹಾಗೆ ನಾವು ಬಿಡಬೇಕು. ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ಅವರೆಕಾಳನ್ನು ಸಹ ಎತ್ತಿಟ್ಕೊಂಡು ಅವರೆಕಾಳು ಮಿಕ್ಸ್ಚರ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವ ಪದಾರ್ಥನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಅವರೆಕಾಳು ಕೈಯಲ್ಲಿ ಮುಟ್ಟಿದಾಗ ನಮಗೆ ನೀರಂತ ಅನ್ನಿಸ್ಬಾರ್ದು. ಕೈಯಲ್ಲಿ ತಾಂಡು ಹೀಗೆ ಮಾಡಿದ್ವಿ ಅಂತಂದರೆ ಅವರೆಕಾಳು ಉದ್ದುದ್ರಾಗಿ ಕೆಳಗೆ ಬೀಳಬೇಕು. ಆ ಥರ ನಾವು ಡ್ರೈ ಮಾಡ್ಕೊಳ್ಬೇಕು. ಹಸಿ ಕಾಳನ್ನ ಅಥವಾ ಅವರೆಕಾಳು ಹಿಚ್ಕಿದ ಬೇಳೆನ, ಕರ್ಬೇವಿನ ಸೊಪ್ಪು 10ರಿಂದ 15 ಕಡ್ಡಿ, ಗಟ್ಟಿ ಅವಲಕ್ಕಿ 1 ಕಪ್ಪು, ಒಣಮೆಣಸಿನ್ಕಾಯಿ 4ರಿಂದ 5, 1 ಗಡ್ಡೆ ಬೆಳ್ಳುಳ್ಳಿ ಕ್ರಷ್ ಮಾಡಿರೋದು, 30ರಿಂದ 35 ಗೋಡಂಬಿ ಅಂದರೆ 1 ಕಪ್ಪು, 30ರಿಂದ 35 ಬಾದಾಮಿ ಇದು ಸಹ 1 ಕಪ್ಪು, ಅರ್ಧ ಒಣ ಕೊಬ್ಬರಿ ಈ ಸೈಜಿಗೆ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ, 1 ಕಪ್ಪು ಕಡಲೆ, ಇದಕ್ಕೆ ಪುಟಾಣಿ ಅಂತಾನೂ ಕರೀತಾರೆ, ಹಾಗೇನೆ 1 ಕಪ್ಪು ಕಡಲೆ ಬೀಜ. ಇದೆಲ್ಲದನ್ನು ಸರಿಯಾದ ಪ್ರಮಾಣದಲ್ಲಿ ತಗೊಂಡಿದ್ದೀನಿ. ಕರಿಯೋದಕ್ಕೆ ಬೇಕಾಗಿರುವಷ್ಟು ಎಣ್ಣೆನ ಹಾಕೊಂಡು ಹೈ ಫ್ಲೇಮಲ್ಲಿ ಇಟ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ 1 ಕಾಳನ್ನು ಹಾಕೊಂಡಿದ್ದೀನಿ. ನೋಡ್ಬೋದು ನೀವು, ಒಂದೇ ಒಂದು ಅವರೆಕಾಳನ್ನು ಹಾಕಿದ್ಮೇಲೆ ಮೇಲೆ ಯಾವ ರೀತಿಯಾಗಿ ಬಬಲ್ಸ್ ಆಗಿ ಕಾಣ್ತಾ ಇದೆ ಅಂತ. ಇವಾಗ ಇದು ಕರಿಯೋದಕ್ಕೆ ಕರೆಕ್ಟಾಗಿ ಎಣ್ಣೆ ಕಾದಿದೆ. ಇವಾಗ ಅಷ್ಟು ಬೇಳೆನೂ ಸ್ವಲ್ಪನೇ ಹಾಕೊಂಡು ಕರ್ಕೊಳ್ಳೋಣ. ಅವರೆಕಾಳು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾದ್ರೆ ಹೈ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಒಂದೊಂದಾಗಿ ಸಪ್ರೇಟ್ ಆಗಬೇಕು. ಕಾಳುಗಳೆಲ್ಲವೂ ಸಪ್ರೇಟ್ ಆದಮೇಲೆ ಬಬಲ್ಸ್ ಕೂಡ ಕಮ್ಮಿ ಆಗೋವರೆಗೂ ಕೂಡ ನಾವು ಫ್ರೈ ಮಾಡ್ಕೊಳ್ಬೇಕು. ಒಮ್ಮೆಲೇ ಎಷ್ಟು ಅವರೆಕಾಳು ತಾಂಡಿರ್ತೀರೋ ಅಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡಿ. ನೀವು ಎಷ್ಟು ಎಣ್ಣೆ ಇಟ್ಕೊಂಡಿರ್ತೀರೋ ಕರಿಯೋದಕ್ಕೆ ಅದಕ್ಕೆ ತಕ್ಕಂತೆ ನೀವು ಅವರೆಕಾಳನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಕಡಿಮೆ ಎಣ್ಣೆ ಬಳಸಿ ಜಾಸ್ತಿ ಅವರೆಕಾಳನ್ನು ಹಾಕಿ ಫ್ರೈ ಮಾಡ್ಕೊಳ್ತೀರಾ ಅಂತಂದರೆ ತುಂಬ ಕ್ರಿಸ್ಪಿ ಆಗಿರೋದಿಲ್ಲ ಮತ್ತು ಗಟ್ಟಿ ಆಗಿ ಬರುತ್ತೆ ಅಷ್ಟೇ. ತಿನ್ನೋದಕ್ಕೆ ಅಷ್ಟು ಟೇಸ್ಟಿಯಾಗಿರೋದಿಲ್ಲ. ಏಕೆ ಅಂತಂದರೆ ನಾವು ಅವಲಕ್ಕಿನ ಒಮ್ಮೆಲೆ ಹಾಕಿ ಕರೆದ್ರೆ ಯಾವ ರೀತಿ ಆಗುತ್ತೋ ಅದೇ ರೀತಿಯ ಅವರೆಕಾಳನ್ನು ಹಾಕಿ ಫ್ರೈ ಮಾಡಿದ್ರೆ ಕ್ರಿಸ್ಪಿ ಆಗೋದಿಲ್ಲ, ಗಟ್ಟಿ ಆಗುತ್ತೆ. ನೋಡಿ, ಇವಾಗ ಪೂರ್ತಿಯಾಗಿ ಬಬಲ್ಸ್ ಎಲ್ಲ ಕಮ್ಮಿ ಆಗಿದೆ. ಹಾಗೇನೆ ಅವರೆಕಾಳು ಕೂಡ ತುಂಬ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ. ನೀವು ನೋಡ್ತಿರ್ಬೋದು ಯಾವ ರೀತಿಯಾಗಿ ಫ್ರೈ ಆಗಿದೆ ಅಂತ. ಅವರೆಕಾಳು ಕರೆಕ್ಟಾಗಿ ಫ್ರೈ ಆಗಿದೆ ಅಂತ ಹೇಗೆ ಗೊತ್ತಾಗೋದು ಅಂತಂದರೆ ಈ ಥರ ಸೌಂಡ್ ಬಂದರೆ ಹಿಚ್ಕಿದ ಅವರೆಬೇಳೆ ಕರೆಕ್ಟಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ ಅಂತ. ಇವಾಗ ಇದು ಅವರೆಬೇಳೆ ರೆಡಿಯಾಗಿದೆ. ಈ ಜಾಲ್ಡದಲ್ಲಿರೋದು ಮತ್ತು ಬಾಣಲಿನಲ್ಲಿರೋದು ಎರಡನ್ನೂ ಕೂಡ ಒಂದು ಪೇಪರ್ ಮೇಲೆ ಹಾಕ್ಕೊಂಡು ಎಣ್ಣೆ ಎಳೆಯೋದಕ್ಕೆ ಬಿಡ್ತೀನಿ. ಇವಾಗ ಇನ್ನೊಂದು ಬ್ಯಾಚ್ನಲ್ಲೂ ಕೂಡ ಅವರೆಬೇಳೆನ ಫ್ರೈ ಮಾಡ್ಕೊಳ್ತೀನಿ. ಅಂದಾಗೆ ನಾನಿಲ್ಲಿ ಅವರೆಕಾಳನ್ನು ತೊಗೊಂಡಿರೋದು 1 kgಗಿನ್ನ ಸ್ವಲ್ಪ ಕಡಿಮೆ ಇದೆ. ಅಂದರೆ 1 kgಗಿನ್ನ 100 ಗ್ರಾಮ್ ಅಷ್ಟು ಕಡಿಮೆ ಇದೆ. ನೀವು ಸಹ ಈ ವಿಡಿಯೋನ ನೋಡಿಕೊಂಡು ಅವರೆಕಾಳಿನ ಮಿಕ್ಸ್ಚರ್ ಮಾಡ್ತಾ ಇದ್ದೀರಾ ಅಂತಂದರೆ ತಪ್ಪದೇ ಹೇಗೆ ಬಂದಿದೆ ಅಂತೇಳಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಓಕೆ, ನಾನು ಎಷ್ಟು ಅವರೆಬೇಳೆನ ತೊಗೊಂಡಿದ್ದೀನೋ ಎಷ್ಟು ಬ್ಯಾಚ್ ಆಗುತ್ತೋ ಅಷ್ಟು ಬ್ಯಾಚ್ ಕೂಡ ನಾನು ಫ್ರೈ ಮಾಡಿಕೊಂಡು ನೆಕ್ಸ್ಟು ಏನು ಫ್ರೈ ಮಾಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಈಗ ಎಲ್ಲ ಅವರೆಬೇಳೆನೂ ಸಹ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಡಲೆ ಬೀಜನೂ ಸಹ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವೇನೇ ಫ್ರೈ ಮಾಡ್ಕೊಳ್ಬೇಕು ಅಂತ ಅಂದ್ರೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಕಡಲೆ ಬೀಜ ಹಾಕಾದ್ಮೇಲೆ ನೋಡೋದಕ್ಕೆ ಈ ಥರ ನೊರೆಯಾಗಿ ಕಾಣಿಸುತ್ತೆ. ಕರೆಕ್ಟಾಗಿ ಫ್ರೈ ಆಗಿದೆ ಅಂದಾಗ ಈ ಥರ ಕ್ಲಿಯರ್ ಆಗಿ ಬಬಲ್ಸ್ ಕಮ್ಮಿ ಆಗಿರೋ ಥರ ಕಾಣಿಸುತ್ತೆ. ಇವಾಗ ಕಡಲೆ ಬೀಜನೂ ಸಹ ಕರೆಕ್ಟಾಗಿ ಫ್ರೈ ಆಗಿದೆ. ಇದನ್ನು ಕೂಡ ಎತ್ತಿಟ್ಕೊಳ್ತೀನಿ. ನಾವೇನು ಇವಾಗ ತೆಗಿತೀವಿ ಅಂತಂದಾಗ ಪೂರ್ತಿಯಾಗಿ ಉರಿನ ಕಮ್ಮಿ ಇಟ್ಕೊಳ್ಳಿ. ಕೈನಲ್ಲಿರೋದು ಪೇಪರ್ ಮೇಲೆ ಹಾಕಿ ಎಣ್ಣೆಲಿರೋದು ತಕ್ಕೊಳ್ಳೋ ಅಷ್ಟೊತ್ತಿಗೆ
ಎಣ್ಣೆನಲ್ಲಿರೋ ಕಡಲೆ ಬೀಜ ತುಂಬಾ ಫ್ರೈ ಆಗಿರುತ್ತೆ. ಅದಕ್ಕೆ ಕಂಪ್ಲೀಟಾಗಿ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವೇನು ಕರ್ಕೊಳ್ಳೋಕ್ಕೆ ಹಾಕ್ಕೊಂಡಿರ್ತೀವೋ ಅದನ್ನೆಲ್ಲದನ್ನು ಕೂಡ ಎಷ್ಟು ಬ್ಯಾಚ್ ಬರುತ್ತೋ ಅಷ್ಟು ಬ್ಯಾಚ್ ನಾವು ತಗೊಳ್ಬೇಕಾಗತ್ತೆ. ಕೆಲವೊಂದು ಸತಿ ಗೊತ್ತಿಲ್ದಂಗೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬ್ಯಾಚ್ ಬೈ ಬ್ಯಾಚ್ ತಗೊಳ್ತೀವಿ ಅಂತಂದರೆ ತೆಗೆಯೋಷ್ಟರೊಳಗೆ ಎಣ್ಣೆಯಲ್ಲಿರೋದು ಕಪ್ಪಾಗ್ಬಿಡುತ್ತೆ. ಸೊ ಅದಕ್ಕೆ ಆಗಿದೆ ಅನ್ನುವಾಗ ಊರಿನ ಪೂರ್ತಿಯಾಗಿ ಕಮ್ಮಿ ಮಾಡಿಕೊಂಡು ಬ್ಯಾಚ್ ಬೈ ಬ್ಯಾಚ್ ತಗೊಳ್ಳಿ. ಈಗ ನೆಕ್ಸ್ಟು ಅದೇ ಪ್ರಮಾಣದಲ್ಲಿ ಹುರ್ಗಡ್ಲಿನ ತೊಗೊಂಡಿದ್ದೀನಿ. ಹುರ್ಗಡ್ಲೆನೂ ಸಹ ಅದೇ ರೀತಿಯಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಹುರ್ಗಡ್ಲೆನೂ ಸಹ ಬೇಗನೆ ಫ್ರೈ ಆಗಿಬಿಡುತ್ತೆ. ಒಂದು ಫ್ಯೂ ಸೆಕೆಂಡ್ಸಿಗೆಲ್ಲ ಚೆನ್ನಾಗಿ ಕ್ರಿಸ್ಪಿ ಆಗೋಗುತ್ತೆ. ನೋಡಿ, ಹುರ್ಗಡ್ಲೆನೂ ಸಹ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ. ಇದನ್ನು ಸಹ ನಾನು ಒಂದು ಬ್ಯಾಚ್ ಬೈ ಬ್ಯಾಚ್ ತಗೊಳ್ತೀನಿ. ಈಗ ನೆಕ್ಸ್ಟ್ 30ರಿಂದ 35 ಬಾದಾಮಿಗಳನ್ನು ಹಾಕೊಂಡು ಇದನ್ನು ಸಹ ಕರ್ಕೊಳ್ತೀನಿ. ನೋಡಿ, ಇವಾಗ ಬಾದಾಮಿ ಸಹ ಕಲರ್ ಚೇಂಜ್ ಆಗಿದೆ, ಕ್ರಿಸ್ಪಿಯಾಗಿ ಫ್ರೈ ಆಗಿದೆ. ನೋಡೋದಕ್ಕೆ ಸ್ವಲ್ಪ ಹುಬ್ಬಿರೋ ಥರ ಕಾಣಿಸುತ್ತೆ. ಹಾಗೇನೆ ಬಾದಾಮಿ ಫ್ರೈ ಆದಮೇಲೆ ಬಾಯಿ ಬಿಟ್ಕೊಂಡಿದೆ. ಈ ರೀತಿಯಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಇವಾಗ ಆಗಿದೆ. ಸೇಮ್ ಹಾಗೇನೆ ಪೇಪರ್ ಮೇಲೆ ಹಾಕೊಳ್ತಿದ್ದೀನಿ. ಹಾಗೇನೆ ಕರ್ದಿರೋ ಬಾದಾಮಿಗಳೆಲ್ಲನೂ ಈ ರೀತಿಯಾದ ಒಂದು ಸ್ಟೇನರಿಂದ ನಾವು ತಗೊಳ್ಬೋದು. ಇದು ನಮಗೆ ತುಂಬಾನೇ ಈಸಿ ಆಗುತ್ತೆ. ಈಗ ಬಾದಾಮಿನೂ ಹಾಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ಇವಾಗ ಆಗಿದೆ. ಇದನ್ನು ಸಹ ನಾನು ಅದೇ ಪೇಪರ್ ಮೇಲೆ ಎಣ್ಣೆ ಬಿಟ್ಕೊಳ್ಳೋಕ್ಕೆ ಹಾಕೊಳ್ತೀನಿ. ನೋಡಿ, ಈ ಥರ ಕರ್ದಿರುವಂತಹ ಬಾದಾಮಿ, ಗೋಡಂಬಿ ಎಲ್ಲವನ್ನು ತೆಗೆಯೋದು ತುಂಬಾ ಈಸಿ ಆಗುತ್ತೆ. ಹಾಗೆಯೇ ಟೈಮ್ ಕೂಡ ಸೇವ್ ಆಗುತ್ತೆ. ಬೇಗನೆ ತಗೊಳ್ಬೋದು. ಅದರಲ್ಲಿರುವಂತಹ ಆಯಿಲ್ ಕಂಟೆಂಟು ಕೂಡ ಈಸಿಯಾಗಿ ಕೆಳಗೆ ಬರುತ್ತೆ. ನೆಕ್ಸ್ಟ್ ಹಾಕೊಳ್ಳೋಣ ಒಣ ಕೊಬ್ಬರಿ. ಇದು ಹಾಕುವಾಗ ಸ್ವಲ್ಪ ನಿಧಾನಕ್ಕೆ ಹಾಕೊಳ್ಳಿ, ಇಲ್ಲಾಂತಂದರೆ ಸಿಡಿಯುತ್ತೆ. ದಪ್ಪ ಚೂರುಗಳಾಗಿ ನಾವು ಕೊಬ್ಬರಿನ ಕಟ್ ಮಾಡ್ಕೊಂಡಿರೋದ್ರಿಂದ ಸಿಡಿಯುತ್ತೆ. ಅದಕ್ಕೋಸ್ಕರ ಹಾಕುವಾಗ ನಿಧಾನಕ್ಕೆ ಹಾಕೊಳ್ಳಿ. ಜಸ್ಟ್ ಫ್ಯೂ ಸೆಕೆಂಡ್ಸಿಗೆಲ್ಲ ಕೊಬ್ಬರಿ ಬೇಗನೆ ಫ್ರೈ ಆಗುತ್ತೆ. ಈಗ ಇದಾಗಿದೆ, ಕೊಬ್ಬರಿ ಚೆನ್ನಾಗಿ ಫ್ರೈ ಆಗಿದೆ. ಸೇಮ್ ಅದೇ ರೀತಿಯಾಗಿ ನಾನು ಸ್ಟೇನರಿಂದ ಸ್ಟೇನರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ, ಎಣ್ಣೆ ಬೇಗ ಇಳಿಲಿ ಅಂತ. ಜಾಸ್ತಿ ಎಣ್ಣೆ ಹಾಕಿ ಕರಿಬೇಕಂತಂದರೆ ಸ್ವಲ್ಪ ಭಯನೇ ಆಗುತ್ತೆ ಅಲ್ವಾ, ಎಲ್ಲಿ ಎಣ್ಣೆ ಸಿಡಿದು ಬಿಡುತ್ತೆ ಅಂತ. ಸೊ ನನಗೂ ಕೂಡ ಈ ಬೆಳ್ಳುಳ್ಳಿ ಹಾಕುವಾಗ ಹಾಗೆ ಫೀಲ್ ಆಯಿತು. ಹಾಗೆ ನಿಧಾನಕ್ಕೆ ಹಾಕ್ತಾ ಇದ್ದೆ ನಾನು ಕೂಡ. ಬೆಳ್ಳುಳ್ಳಿ ಹಾಕಾದ್ಮೇಲೆ ಜಸ್ಟ್ ಒಂದು 5 ನಿಮಿಷನೂ ಹಾಕೋದಿಲ್ಲ, 2 ಸೆಕೆಂಡ್ಸಿಗೆಲ್ಲ ಅದು ಕರೆಕ್ಟಾಗಿ ಫ್ರೈ ಆಗಿಬಿಡುತ್ತೆ. ಇದನ್ನೇನು ಜಾಸ್ತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ಫ್ರೈ ಆದರೆ ಸಾಕು. ಇದನ್ನು ಇವಾಗ ತಗೊಳ್ತಾ ಇದ್ದೀನಿ. ಸೇಮ್ ಹಾಗೇನೆ ಪೇಪರ್ ಮೇಲೆ ಹಾಕೊಳ್ತಾ ಇದ್ದೀನಿ ನಾನು. ಕರ್ಬೇವಿನ ಸೊಪ್ಪು ಇದಕ್ಕೆ ಧಾರಾಳವಾಗಿ ಬಳಸ್ಬೋದು, ಲಿಮಿಟಾಗಿ ಬಳಸ್ಬೇಕಂತ ಏನೂ ಇಲ್ಲ. ಕರ್ಬೇವಿನ ಸೊಪ್ಪು ಹಾಕಿ ಜಸ್ಟ್ 1 ಮಿನಿಟಲ್ಲೇ ಬೇಗನೆ ಫ್ರೈ ಆಗಿಬಿಡುತ್ತೆ. ಬೇಗ ಎತ್ಕೋಬೇಕು, ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ. ಒಣಮೆಣಸಿನ್ಕಾಯಿ ಫ್ರೈ ಮಾಡ್ಕೋಬೇಕಾದ್ರೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದರೆ ಒಣಮೆಣಸಿನ್ಕಾಯಿ ಕಪ್ಪಾಗೋದಲ್ದೇ ಮನೆಯೆಲ್ಲ ಪೂರ್ತಿ ಘಾಟ್ ಆಗಿಬಿಡುತ್ತೆ. ಮನೆ ಒಳಗೆ ಒಂದು 5 ನಿಮಿಷನೂ ಇರೋದಕ್ಕಾಗಲ್ಲ. ಯಾಕೆ ಅಂತಂದರೆ ಎಣ್ಣೆ ಜಾಸ್ತಿ ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ, ಅದರಲ್ಲೂ ಜಾಸ್ತಿ ಉರಿ ಇಟ್ಕೊಂಡಿದ್ದೀವಿ ಅಂತಂದರೆ ತುಂಬಾ ಘಾಟ್ ಆಗುತ್ತೆ. ಅವಲಕ್ಕಿ ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನಾನು ಈಗ ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಜಾಸ್ತಿನೇ ಹಾಕಿ ಒಂದೇ ಸರಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಮಾಡೋದ್ರಿಂದ ಬೇಗನೆ ಫ್ರೈ ಆಗುತ್ತೆ. ಹರಳಬೇಕು. ಅಕ್ಕಿ ಮತ್ತು ಕಾರ್ನು ಯಾವ ರೀತಿಯಾಗಿ ಪೇಡ್ಲಾಗಿ ಕನ್ವರ್ಟ್ ಆಗುತ್ತೆ ಅಲ್ವಾ, ಆ ಥರ ನಾವು ಇದನ್ನು ಕರ್ಕೋಬೇಕಾಗತ್ತೆ. ನೋಡಿ, ಅದಿಷ್ಟು ಅವಲಕ್ಕಿನೂ ಸಹ ಕರ್ಕೊಂಡು ನಾನು ಇಲ್ಲಿ ಸ್ಟೇನರಿಂದ ಸ್ಟೇನರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಲಾಸ್ಟಿಗೆ ಮನೆಯಲ್ಲಿ ಹಸಿ ಹಲಸಿಂದೆ ಕಾಳಿತ್ತು, ಅದನ್ನು ಕೂಡ ಹಾಕ್ಕೊಂಡು ಕರ್ಕೊಳ್ತೀನಿ. ಅಂದಾಗೆ ನಾನು ಹಲಸಿಂದೆ ಕಾಳನ್ನು ನೆನೆಸಿನೂ ಇಲ್ಲ, ಹಿಚ್ಕಿನೂ ಇಲ್ಲ. ಹಾಗೆಯೇ ಒಂದು ಸತಿ ವಾಶ್ ಮಾಡಿಕೊಂಡು ಒಂದು ಕಾಟನ್ ಕರ್ಚೀಫ್ ಮೇಲೆ ಹಾಕಿ ಬಿಟ್ಟಿದ್ದೆ. ಅದನ್ನು ನಾನಿಲ್ಲಿ ತಗೊಂಡು ನಿಮಗಿಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿದೆ ಕಾಳು. ಇದು ಹಾಕುವಾಗ ನನಗೂ ಒಂದು ಸ್ವಲ್ಪ ಭಯ ಆಯಿತು. ಯಾಕಂತಂದರೆ ನೆನೆಸಿಲ್ಲ, ಹಿಚ್ಕಿಲ್ಲ, ಹಾಗೆ ಅದ್ರ ಚಿಪ್ಪೆ ಎಲ್ಲ ಮೇಲ್ಗಡೆನೆ ಹಾಗೇ ಇದೆ. ಇದೆಲ್ಲಿ ಎಣ್ಣೆಗೆ ಹಾಕಿದ್ಮೇಲೆ ಸಿಡಿಯುತ್ತೆ ಅನ್ನೋ ಭಯ ಇತ್ತು. ಆದರೆ ಹಾಕಾದ್ಮೇಲೆ ನನಗೆ ಒಂದು ಸ್ವಲ್ಪ ಕೂಲ್ ಆಯಿತು. ಯಾಕಂತಂದರೆ ಅಲ್ಲಿ ಏನು ಸಿಡಿಯೋ ರೀತಿ ಏನೂ ಆಗಿಲ್ಲ. ನೋಡಿ, ಇದೊಂದು ಸ್ವಲ್ಪ ಜಾಸ್ತಿನೇ ಟೈಮ್ ಹಿಡಿತು. ಒಂದು 15ರಿಂದ 20 ನಿಮಿಷ ಅಂತೂ ಟೈಮ್ ಹಿಡಿತು ನನಗೆ ಇದು ಪೂರ್ತಿಯಾಗಿ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೋಬೇಕಾದ್ರೆ. ಸೇಮ್ ಅದೇ ರೀತಿಯಾಗಿ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡಿ, ಕರೆದಂತಹ ಎಲ್ಲ ಮಿಕ್ಸ್ಚರ್ ಕೂಡ ನಾನು 1 ಬೈ 1 ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ಸಹ ನಾನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡು ಇದಕ್ಕೆ ಬೇಕಾಗಿರುವ ಸ್ಪೈಸಸ್ಗಳನ್ನೆಲ್ಲ ಹಾಕ್ಕೊಳ್ಳೋಣ. ಇವಾಗ 1.5 ಸ್ಪೂನು ಅಚ್ಚ ಖಾರದ ಪುಡಿ, ಹಾಗೆ LG ಬ್ರ್ಯಾಂಡ್ ಅವ್ರದ್ದು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಸ್ಪೂನು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ 1.5 ಸ್ಪೂನು ಹಾಕ್ಕೊಳ್ತಾ ಇದ್ದೀನಿ.
ಇದಿಷ್ಟನ್ನು ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಿ ಮಿಕ್ಸ್ ಮಾಡಿಕೊಂಡ್ರೆ ಈ ಅವರೆಕಾಳಿನ ಸೀಸನಲ್ಲಿ ಅವರೆಕಾಳಿನ ಮಿಕ್ಸ್ಚರು ರೆಡಿ ಆಯಿತು. ಸೇಮ್ ಟು ಸೇಮ್ ಬೇಕ್ರಿನಲ್ಲಿ ಇರೋ ಥರ ಅವರೆಬೇಳೆ ಮಿಕ್ಸ್ಚರ್ನ ರೆಡಿ ಮಾಡ್ಕೊಂಡಿದ್ದಾಯ್ತಲ್ವ. ಬರೀ ಹಿಚ್ಕಿದ ಬೇಳೆ ಅವರೆಕಾಳು ಚೌಚ ಮಾಡೋದಕ್ಕಿಂತ ಈ ರೀತಿಯಾಗಿ ಸ್ವಲ್ಪ ಅವಲಕ್ಕಿನ ಕರೆದು ಹಾಕೋದ್ರಿಂದ ಬೇರೆ ಟೇಸ್ಟೇ ಇರುತ್ತೆ. ಸೇಮ್ ಬೇಕ್ರಿನಲ್ಲಿ ದುಡ್ಡು ಕೊಟ್ಟು ನಾವು ತಿಂತೀವಲ್ವ, ಸೇಮ್ ಅದೇ ರೀತಿಯಾಗಿ ಮನೆಯಲ್ಲೇ ಮಾಡಿರುವ ಅವರೆಕಾಳು ಮಿಕ್ಸ್ಚರ್ ನೀವು ಕೂಡ ಮಾಡ್ಕೊಳ್ಳಿ. ಟೇಸ್ಟ್ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ತಪ್ಪದ ಒಂದು ಲೈಕ್ ಮಾಡಿ. ಬರೀ ಹಿಚ್ಕಿದ ಬೇಳೆ ಅವರೆಕಾಳು ಮಿಕ್ಸ್ಚರ್ನ ತಿನ್ನೋದಕ್ಕೂ ಆಗಲ್ಲ, ಅದರ ಜೊತೆಗೆ ಸ್ವಲ್ಪ ಎಲ್ಲ ತರಹದ ಡ್ರೈ ಫ್ರೂಟ್ಸ್ಗಳನ್ನು ಹಾಕ್ಕೊಂಡು ಈ ಒಂದು ಮಿಕ್ಸ್ಚರ್ನ ಮಾಡಿ ತಿನ್ನೋದ್ರಿಂದ ತುಂಬಾ ಟೇಸ್ಟ್ ಇರುತ್ತೆ. ನೀವು ಕೂಡ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ತಪ್ಪದೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಗ್ರೂಪಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಅಂದಂಗೆ ಇವತ್ತಿನ ಅಡುಗೆ ಕಾರ್ಯಕ್ರಮ ಹಿಚ್ಕಿದ ಬೇಳೆ ಅವರೆಕಾಳು ಮಿಕ್ಸ್ಚರ್ ಆಗಿತ್ತು. ಈ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಗ್ರೂಪಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆಯೇ ನೀವು ಸಹ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವೀಡಿಯೋಸು ನೋಡಿ, ಹಾಗೆ ಅದಕ್ಕೂ ಕೂಡ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ. ಪ್ಲೀಸ್ ಪ್ಲೀಸ್ ಪ್ಲೀಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲಲ್ಲಿರೋ ವ್ಲಾಗ್ಸು ಮತ್ತು ಕುಕಿಂಗ್ ವ್ಲಾಗ್ಸ್ನ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.